ಕನ್ನಡಿಗರೇ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸಮಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ 12 ಜನಕ್ಕೆ ಜಾಮೀನು ಸಿಕ್ಕಿದೆ. ಕೋರ್ಟ್ ತೀರ್ಪಿಗೆ ನಾವೆಲ್ಲ ತೆರಬಾಗ್ತೇವೆ. ಒಳ್ಳೇದಾಗಲಿ. ಇವತ್ತು ದರ್ಶನ್ ಪವಿತ್ರಗೌಡ ಆಚೆ ಬರ್ತಾ ಇದ್ದಾರೆ, ಒಳ್ಳೇದಾಗಲಿ. ಈಗ ನೆಕ್ಸ್ಟ್ ಏನು ಮಾಡಬೇಕು? ದರ್ಶನ್ ಪವಿತ್ರಗೌಡ ಪ್ರೆಸ್ ಮೀಟ್ ಮಾಡಿ ರಾಜ್ಯ ಜನತೆ ಮುಂದೆ ಸಾರಿ ಕೇಳಬೇಕು. ನಾವು ಮಾಡಿದ ಅಲ್ಕ ಕೆಲಸ, ನಾವು ಮಾಡಿದ ಪಾಪದ ಕೆಲಸ, ನಮಗೆ ತಪ್ಪಾಗಿದೆ, ಈ ಥರ ಆಗಬಾರ್ದಾಗಿತ್ತು, ನಾವು ಮಾಡಿದ ತಪ್ಪು ಅಂತ ರಾಜ್ಯ ಜನತೆ ಮುಂದೆ ಸಾರಿ ಕೇಳಲೇಬೇಕು. ಅಷ್ಟೇ ಅಲ್ಲ, ದರ್ಶನ್ ಅವರು ರೇಣುಕಾಸ್ವಾಮಿ ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು, ಸಾರಿ ಕೇಳಬೇಕು. ನನ್ನಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ, ಈ ಥರ ಆಗಬಾರ್ದಾಯ್ತು, ಆಗೋಯ್ತು, ಅಚಾತುರ್ಯ ಆಗೋಗಿದೆ, ನನ್ನಿಂದ ತಪ್ಪಾಗಿದೆ ಅಂತ ದರ್ಶನ್ ಅವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ಹೋಗಿ ಸಾರಿ ಕೇಳಲೇಬೇಕು. ಇಂಥ ಟೈಮ್ನಲ್ಲಿ ಒಳ್ಳೆತನ ತೋರಿಸಲೇಬೇಕು, ಒಳ್ಳೆತನ ಉಳಿಲೇಬೇಕು ಕರ್ನಾಟಕದಲ್ಲಿ. ಇವತ್ತು ಇಂಡಸ್ಟ್ರಿ ಕರ್ನಾಟಕ ತಲೆ ತೆಗ್ಸೋ ಕೆಲಸನ ನೀವೆಲ್ಲ ಮಾಡಿಬಿಟ್ರಿ. ಒಬ್ಬ ಹುಡುಗಿನ, ಚಿಕ್ಕ ವಯಸ್ಸಿನ ಹುಡುಗಿಗೆ ವಿಡಿಯೋ ಮಾಡಿಬಿಟ್ರಿ. ಮಹಾನ್ ಗನಂದಾರಿ ಕೆಲಸ ಮಾಡಿಬಿಟ್ಟಿದ್ದೀರ ನೀವು. ಕೊಲೆ ಮಾಡಿದೀಯ ಅನ್ನೋದಕ್ಕಿಂತ ವಿಧಿಯನ್ನು ಮಾಡಿಬಿಟ್ಟಿದ್ದೀರ ನೀವು. ಆ ವಿಧಿವಿಗೆ ಸ್ವಲ್ಪ ಸಾಂತ್ವನ ಹೇಳಿ, ಗಂಡ ಬರಲ್ಲ ಈ ಜನ್ಮದ ಹುಡುಗಿಗೆ, ವಿಧಿಯಾಗಿ ಜೀವನ ಪೂರ್ತಿ ಸಾಯ್ಬೇಕು, ಆ ಥರ ದರ್ಶನ್ ಪವಿತ್ರಗೌಡ ಮಾಡಿದ್ದೀರಿ. ನಿಮ್ಮನೆ ಹೆಣ್ಮಕ್ಳು ವಿಡಿಯೋ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ದರ್ಶನ್ ತಂಗಿನ ವಿಡಿಯೋ ಮಾಡಿಬಿಟ್ಟು ದರ್ಶನ್ ಸುಮ್ಮನೆ ಇದ್ಬಿಡ್ತಾನ? ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲರ ಮನೆ ಹೆಣ್ಮಕ್ಳು ತಾನೆ. ಹಾಗಾಗಿ ದರ್ಶನ್ ಅವರು ಚಿತ್ರದುರ್ಗಕ್ಕೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಅವರಿಗೆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರನೂ ಕೊಡಬೇಕು. ವಿಧವೆಗೆ ಏನು ವಿಧವೆಯನ್ನು ಮಾಡಿದಿರಲ್ಲ ನೀವು, ವಿಧವೆ ಗೌರ್ಮೆಂಟ್ ಜಾಬ್ ಕೊಡಿಸ್ಬೇಕು, ಆರ್ಥಿಕ ಸಹಾಯ ಮಾಡಬೇಕು. ಅದು ತುಂಬಲಾರದ ನಷ್ಟ, ಗಂಡ ಹೋಗಿರೋದು ತುಂಬಲಾರದ ನಷ್ಟ ಈ ಜನದಲ್ಲಿ ಸಿಗೋದಿಲ್ಲ. ಅವರು ಜೀವನ ಪರ್ಯಂತ ಕೊರಿಗೆ ಸಾಯಬೇಕು. ಈ ದೊಡ್ಡ ಗಾನಂದಾರಿ ಕೆಲಸ, ಮಹಾನ್ ಕಾರ್ಯನ ನೀವು ಮಾಡಿದ್ದೀರಿ. ದರ್ಶನ್ ಅವರೇ, ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕಪಕ್ಕದಾಗಿರೋರು, ನಿಮ್ಮ ಹಿತೈಷಿಗಳು ಎಲ್ಲ ಡೂಪ್ಲಿಕೇಟ್ಗಳು. ನಾವು ನೋಡಿಬಿಟ್ವಿ, 7 ತಿಂಗಳಲ್ಲಿ ನೋಡಿಬಿಟ್ವಿ ನಾವು. ಎಲ್ಲ ಪೇಕ್ಗಳು. ಕೇಳಿಸ್ಕೊಳ್ಳಿ ದರ್ಶನ್ ಅವರೇ, ಎಲ್ಲ ಪೇಕ್ಗಳೇ. ಎಲ್ಲರನ್ನ ಬಿಟ್ಬಿಡಿ. ಆಗಿದ್ದಾಯ್ತು, ಹೋಗಿದ್ದೋಯ್ತು. ನೀವು ಒಳ್ಳೆ ವ್ಯಕ್ತಿ ಅಂತ ರಾಜ್ಯ ಜನತೆ ನಂಬಿದ್ದೀವಿ ನಾವೆಲ್ಲ. ಆದರೆ ಈ ಥರ ಕಠಿಣ ಕೆಟ್ಟ ನಿರ್ಧಾರ ತೆಗೆದುಕೊಂಡು ವಿಧಿಯನ್ನು ಮಾಡೋ ಮಟ್ಟಕ್ಕೆ ಹೋಗ್ತೀರ ಅಂತ ಯಾರು ಅಂದ್ಕೊಂಡಿದ್ದಿಲ್ಲ. ನಿಮ್ಮ ಒಗಳು ಭಟ್ರು ಏನಿದ್ದಾರಲ್ಲ, ಎಲ್ಲ ಪೇಕ್ಗಳು. ನಿಮ್ಮ ಬಗ್ಗೆ ಕಾಳಜಿ ಇದ್ದಿದ್ದರೆ, ದರ್ಶನ್ ಬಗ್ಗೆ ಕಾಳಜಿ ಇದ್ದಿದ್ದರೆ ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಅದೇ ಸುಮಲತಾ ಅವರಾಗಿರ್ಬೋದು, ರಚಿತಾರಾಮ್ ಅವರಾಗಿರ್ಬೋದು, ರಕ್ಷಿತ್ ಅವರಾಗಿರ್ಬೋದು, ಪ್ರೇಮ್ ಆಗಿರ್ಬೋದು, ಡಾರ್ಲಿಂಗ್ ಕೃಷ್ಣ, ಇವ್ರು ಯಾರು ಏನು ಟೋಟಲ್ ಇದ್ದೀರಲ್ಲ ಎಲ್ಲ, ಇವರೆಲ್ಲ ಯಾಕೆ ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ನೀವು ಜೈಲಲ್ಲಿದ್ದಾಗ ರೇಣುಕಾಸ್ವಾಮಿ ಕುಟುಂಬಕ್ಕೆ ಹೋಗ್ಬಿಟ್ಟು ಸಾಂತ್ವನ ಹೇಳಲಿಲ್ಲ? ನಿಮ್ಮ ಮೇಲೆ ಅಷ್ಟು ಕಾಳಜಿ ಇದ್ದಿದ್ದರೆ, ನಿಮ್ಮ ಮೇಲೆ ಅಷ್ಟು ಪ್ರೀತಿ ಅಭಿಮಾನ ಇದ್ದಿದ್ದರೆ ಇಲ್ಲ. ಅವ್ರ್ಯಾರು ಆ ಕೆಲಸ ಮಾಡಲಿಲ್ಲ. ಮೀಡಿಯಾ ಮುಂದೆ ನಾನು ದರ್ಶನ್ ನೋಡೋಕೆ ಹೋದೆ, ನಾನು ಕಣ್ಣೀರಾಗ್ದೆ, ನಮ್ಮ ಬಾಸ್ ಈ ಥರ ಆಯಿತು ಅಂತ ಡೌ ಮಾಡಿದ್ರೆ ಹೊರತವಾಗಿ ದರ್ಶನ್ಗೋಸ್ಕರ ಏನೂ ಮಾಡಲಿಲ್ಲ. ಇವರೆಲ್ಲ ಪೇಕ್ಗಳು. ಕೇಳಿಸ್ಕೊಂಬಿಡಿ. ಒಳ್ಳೆ ಜಾಮೀನು ಸಿಕ್ಕಿದೆ. ಇನ್ನು ಮುಂದೆ ಸ್ವಚ್ಛವಾಗಿ ಬದುಕಿ. ಈಗ ನೀವು ರಾಜ್ಯ ಜನತೆ ಮುಂದೆ ಸಾರಿ ಕೇಳಿ.